ವಿದ್ಯಾರ್ಥಿಗಳೇ, ದ್ವಿತೀಯ PUC ಬಂದು ನಿಮ್ಮ ಒಂದು ಪ್ರಿಪ್ರೇಟ್ರಿ ಇರ್ಬೋದು ಅಥವಾ ಆನ್ಯುವಲ್ ಎಕ್ಸಾಮ್ ಇರ್ಬೋದು. ಈ ಒಂದು ಆನ್ಯುವಲ್ ಎಕ್ಸಾಮಿಗೆ ಕೇಳಬಹುದಾದಂತಹ ಬಹುನಿರೀಕ್ಷಿತ ವೆರಿ ಇಂಪಾರ್ಟೆಂಟು ಫಿಕ್ಸ್ ಕ್ವಶನ್ಸು ಅಂದರೂ ಕೂಡ ತಪ್ಪಾಗಲಾರ್ದು ಈ ಇಷ್ಟು ಪ್ರಶ್ನೆಗಳನ್ನು ಅಂದರೆ 2 ಅಂಕದ ಪ್ರಶ್ನೋತ್ತರಗಳನ್ನು ಇಷ್ಟು ಓದಿದರೆ ಸಾಕು. ನೀವು ಕೊಡುವಂತಹ 2 ಅಂಕದ ಎಲ್ಲ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಉತ್ತರಿಸಿ ಇರುವಂತಹ 2 ಅಂಕದ ಎಲ್ಲ ಪ್ರಶ್ನೋತ್ತರಗಳಿಗೆ ಇರುವಂತಹ ಅಂಕಗಳನ್ನು ನೀವು ಪಡೆಯುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಹೇಳ್ತೇನೆ. ಮೊದಲನೆಯ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತ ಇದೆ ನೋಡಿ. ಈ ಒಂದು 2 ಅಂಕದ ಪ್ರಶ್ನೋತ್ತರಗಳನ್ನು ನಾನು ಒಂದು ಬ್ಲೂ ಪ್ರಿಂಟ್ ಪ್ರಕಾರನೇ ಅಂದರೆ 2025ನೇ ಸಾಲಿನಲ್ಲಿ ನೀಡಿರುವಂತಹ ಒಂದು ಬ್ಲೂ ಪ್ರಿಂಟನ್ನು ಅನುಸರಿಸಿಯೇ ಈ 2 ಅಂಕದ ಪ್ರಶ್ನೋತ್ತರಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಗಮನಿಸಿದ್ದೇನೆ. ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಕೂಡ ಈ ಒಂದು ಪ್ರಶ್ನೆಗಳೇ ರಿಪೀಟ್ ಆಗಿರುವಂತಹದ್ದನ್ನು ನಾವು ನೋಡಬಹುದು. ಸೀತೆಯ ತಲ್ಲಣಕ್ಕೆ ಕಾರಣವೇನು ಅಂತ ಇದೆ. ಸೀತೆ ತನ್ನತ್ತ ಬರ್ತಾ ಇರುವಂತಹ ರಾವಣನನ್ನು ಕಂಡು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗಿದೆಯೋ ಅಂತ ಹೇಳ್ಬಿಟ್ಟು ಆಕೆ ತಲ್ಲಣಗೊಡ್ತಾಳೆ. 2ನೆಯ ಪ್ರಶ್ನೆ, ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ ಅಂತ ಇದೆ. ದ್ರೌಪದಿಯ 5 ಜನ ಗಂಡಂದಿರೆಂದರೆ ಕ್ರಮವಾಗಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರು. ಇವರು ಮಹಾಪರಾಕ್ರಮಿಗಳೆಂದರೆ 3 ಲೋಕದಲ್ಲಿ ಪ್ರಸಿದ್ಧರಾದಂತಹವರು. ಹಡೆದವನನ್ನು ಯಾವಾಗ ನೆನೆಯಬೇಕು? ಊರೆಲ್ಲ ಮಲಗಿದ ಮೇಲೆ ಬೆಳ್ಳಿ ಚಿಕ್ಕಿ ಹೊರಡುವ ಏಕಾಂತದ ಸಮಯದಲ್ಲಿ ಹೆತ್ತವನನ್ನು ನೆನೆಯಬೇಕು, ನೆನಪು ಮಾಡಿಕೊಳ್ಬೇಕು. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿವೆ ಅಂತ ಅನ್ನುವಂಥದ್ದು. ಶಿಲುಬೆಗೇರಿಸಿದವರ ಗುಣಗಳು ಇಂದಿಗೂ ವೇಷ ಮರೆಸಿಕೊಂಡಿವೆ. ಅವರ ಕೇಡುಗಳಿಂದು ರೈಫಲ್ಲು, ಟ್ಯಾಂಕು, ಬಾಂಬು ಮತ್ತು ಗ್ರಾನೇಡ್ಗಳ ರೂಪವನ್ನು ತಾಳಿದೆ. ಸಿದ್ಲಿಂಗಿ ಏಕೆ ರಾತಾಂತವನ್ನು ಮಾಡ್ತಾಳೆ? ಸಿದ್ಲಿಂಗಿಗೆ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಒಲೆಯವರು ಅಂತ ಹೇಳಿ ಗೊತ್ತಾಗಿ ದೊಡ್ಡ ರಾತಾಂತವನ್ನೇ ಆಕೆ ಮಾಡಿದ್ಲು. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರ್ತವೆ? ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣದಲ್ಲಿ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅಂತ ಇದೆ. ಕಲಾಂ ಅವರು ಹೇಳುವಂತಹ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂತಂದರೆ ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವಂತಹ ಛಲ. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದ್ದು ಅಂತ ಇದೆ. ಹಳ್ಳಿ ಚಹಾ ಪಳಾರದ ಅಂಗಡಿಯಲ್ಲಿ ಅನೇಕರು ಆಜೀವ ಸದಸ್ಯರಾಗಿರ್ತಾರೆ. ಅವರಲ್ಲಿ ರೋಗಿಗಳು ಮತ್ತು ಪಥ್ಯ ಮಾಡುವವರು ಇರ್ತಾರೆ. ಇವರು ತಮ್ಮ ತಮ್ಮ ಮನೆಗಳಲ್ಲಿ ಪಥ್ಯ ಮಾಡ್ತಾ ಇಲ್ಲಿ ಬಂದು ಕರಿದ ಪದಾರ್ಥಗಳನ್ನು ಜಡೆಯುವವರು ಅಂದರೆ ತಿನ್ನುವಂತಹವರು. ಇವರ ಆರೋಗ್ಯ ಎಂದೂ ಸರಿ ಹೋಗೋದು ಹಾಗೂ ಹಾಗೂ ಸಾಯ್ತೇವೆ, ಹೀಗೂ ಸಾಯ್ತೇವೆ, ಕರೆದದ್ದನ್ನು ತಿಂದೇ ಸಾಯ್ತೇವೆ ಅನ್ನುವಂತಹದ್ದು ಅವರ ಒಂದು ಹಠ ಅಥವಾ ಜಿದ್ದು ಆಗಿತ್ತು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದಂತಹ ಬಗೆ ಹೇಗೆ ಅಂತೆ. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ್ದಲ್ಲ, ಅದು ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದಂತಹ ಮರಿಯುದು. ಇದು ಹುಟ್ಟಿ ಬೆಳೆದುದೆಲ್ಲ ಊರಿನಲ್ಲಿ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಈ ಥರ ಕಾಡಾನೆಗಳ ಬಗ್ಗೆ ತಿಳುವಳಿಕೆನೇ ಇರಲಿಲ್ಲ. ಸೊರಗಿದ್ದಂತಹ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅನ್ನುವಂಥದ್ದು. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದಂತಹ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪೊಗದುದಸ್ತಾಗಿ ದಷ್ಟಪುಷ್ಟವಾಗಿ ಆತ ಬೆಳೆಸಿದ್ದ. ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಅಂತ ಪುಟ್ಟಯ್ಯ ಹೇಳ್ದ ಅನ್ನುವಂಥದ್ದು. ಪುಟ್ಟಯ್ಯ ನಿರೂಪಕರಿಗೆ ಹುಚ್ಚು ನಾಯಿಗಳು ತಲೆ ಕೆಟ್ಟು ಕಂಡದಕ್ಕೆಲ್ಲ ಕಚ್ತವೆ. ಆಸ್ಪತ್ರೆಗೆ ತೊಗೊಂಡು ಬಂದದ್ದನ್ನು ನೋಡಿದನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ತವೆ ಅಂತ ಹೇಳ್ಬಿಟ್ಟು ಪುಟ್ಟಯ್ಯ ಹೇಳ್ತಾನೆ. ಆನೆಯನ್ನು ಹದ್ದು ಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಅನ್ನುವಂಥದ್ದು. ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯೋದ್ರೊಳಗೆ ಎಂಥ ಪುಂಡೆ ಆನೆಯಾದರೂ ಶರಣಾಗಿ ನೆಲದ ಮೇಲೆ
ಮಲಗಿಬಿಡ್ತದೆ ಅಂತ ಹೇಳ್ಬಿಟ್ಟು ವೇಲಾಯುಧನ ಅಪ್ಪ ಅವನಿಗೆ ಹೇಳಿರ್ತಾನೆ. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದಂತಹ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ, ರಾಮನ ಆಯಸ್ಸು ಪ್ರಾಣ ಇರುವವರೆಗೂ ನನ್ನ ಬಳಿಗೆ ಬಾರದಿರು ಅಂತ ಹೇಳಿ ರಾವಣನ ಎದುರಿನಲ್ಲಿಯೇ ಸೀತಾ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡ್ತದೆ. ಕೊಲ್ಲ ಲಕ್ಷಮನೆಂದು ದ್ರೌಪದಿ ಯಾರನ್ನೂ ಕೇಳಿದ್ದಾಳೆ ಅನ್ನುವಂಥದ್ದು ಧರ್ಮಜನಿಗೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಗರ ಹೊಡೆದಿದೆ. ಪಾರ್ಥ ಅಂದರೆ ಅರ್ಜುನ ಅಣ್ಣನ ಆಜ್ಞೆಯಲ್ಲಿ ಭ್ರಮಿತನಾಗಿದ್ದಾನೆ. ಇನ್ನು ನಕುಲ ಸಹದೇವರನ್ನು ನೋಡೋದಾದರೆ ಅವರು ಕೀಚಕನನ್ನು ಕೊಲ್ಲಲು ಅಕ್ಷಮರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಬೆಳಕು ಬೇಟೆಗಾರ ಹೇಗೆ ಬರ್ತಾನೆ ಅಂತಂದರೆ, ಮೂಡಣ ಕಣ್ಣು ತೆರೆದಾಗ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗ್ತದೆ. ಜೇನ್ನೊಣದ ಎದೆಗೆ ಮಾರ ಹೂಬಾಣ ಬಿಟ್ಟಂತೆ ಅವು ಹಾರಾಡ್ತವೆ. ಆಗ ಗುಡಿ ಗೋಪುರಗಳಿಗೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರ ಬರ್ತಾನೆ. ಶಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಹೇಳುವಂತಿದೆ ಅನ್ನುವಂಥದ್ದು. ಶಿಲುಬೆಗೇರಿದ ಯೇಸುವು ಕೊಲೆಗಡುಕ ಬರಪ್ಪನ ವಕಾಲತ್ತು ವಹಿಸಿದ ಕಳ್ಳರೊಂದಿಗೆ ತನ್ನನ್ನು ಗಲ್ಲು ಶಿಕ್ಷೆಗೆ ಗುರಿ ಮಾಡಿದ ರೋಮನ್ ಯಾಜಕರನ್ನು ದೇವರನ್ನು ಕ್ಷಮಿಸಲಿ ಅಂತಂದ್ಬಿಟ್ಟು ಪ್ರಾರ್ಥಿಸುವಂತಿದೆ. ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಅಂತ ಹೇಳಿದರೆ, ಕೆಲವು ಡಾಕ್ಟರರು ಇದಕ್ಕೆ ಆಪ್ರೇಷನ್ನೇ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪ್ರೇಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂತಂದರೆ, ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳ ಫಾರಂಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ಅಂತ ಇದೆ. ಕಲಾಂ ಅವರೊಬ್ಬ ಶಿಲ್ಪಿ. ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಕಲಾಂ ಅವರಿಗೆ ಅದರೊಳಗಿನ ಶಿವಶಕ್ತಿಯಾಗಿ ಕಾಣಿಸ್ತದೆ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಲಾಂ ಕಾಣ್ತಾರೆ. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಅನ್ನುವಂಥದ್ದು. ಪಟ್ಟಣದ ಹೋಟೆಲಿನ ಭವ್ಯ ಕಟ್ಟಡ ಮನವನ್ನು ಆಕರ್ಷಿಸುವಂತಿದೆ. ನಡೆದರೆ ಜಾರುವ ನಯವಾದ ಪರಸಿಯ ನೆಲವಿದು, ಕೂತರೆ ಮಾಸಿ ಊದಿತೆನ್ನುವ ಕುರ್ಚಿ ಇದೆ, ತಂಪಾದ ಫ್ಯಾನಿನ ಗಾಳಿ ಇದೆ, ಡೆಕೋಲಂನಿಂದ ಅಲಂಕೃತವಾದಂತಹ ಟೇಬಲ್ಲೂ ಇದೆ, ಟೇಬಲಿನ ಮೇಲೆ ಗ್ಲಾಸಿನಲ್ಲಿ ನೀರು, ಎಲ್ಲವೂ ಇದೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ದುರ್ಗಪ್ಪನು ಏನೋ ಕೇಳಲು, ಚಂದ ವಸೂಲಿಗೋ ಇಲ್ವೇ ಕಾಫಿ ಬೀಜವನ್ನೋ ಏಲಕ್ಕಿಯನ್ನೋ ಕೇಳಲೆಂದು, ಇನಾಮು ಕೇಳಲೆಂದು ಬಂದಿರಬಹುದು ಅಂತ ನಿರೂಪಕರು ಯೋಚಿಸ್ತಾರೆ. ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಅಂತ ಇದೆ. ಕಾಡಾನೆಗಳು ಊರಿನ ಕಡೆ ಬಂದು ಜನರ ಪೈರು ಫಸಲಿಗೆ ಹಾನಿ ಮಾಡಲು ಕಾರಣ. ಅರಣ್ಯ ಇಲಾಖೆಯವರು ಕಾಡಿನ ಮರಗಳನ್ನು ತೆಗೆದು ನೀಲಗಿರಿ, ಅಕೇಶಿಯಾ ಮುಂತಾದ ನಿರುಪಯುಕ್ತವಾದಂತಹ ಮರಗಳನ್ನು ನೆಡ್ತಿರೋದೆಂದು ಪ್ರಕಾಶ್ ಹೇಳ್ತಾರೆ. ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು. ಕೃಷ್ಣೇಗೌಡನ ಆನೆ ಮರ ಮುರಿದು ಬೀಳಿಸಿತೆಂದು ಹೇಳಿಕೆ ಬರ್ಕೊಂಡು ಅದನ್ನು ಎಳ್ಕೊಂಡು ಬಂದು ಕಾರಿನ ಜೊತೆ ಕಟ್ಟಾಕಿ ಬರೆ ಹಾಕ್ಬಿಡ್ತೀನಿ, ನೀವು ಪುಕಾರೇನಿದ್ರು ಬರವಣಿಗೆಯಲ್ಲಿರಬೇಕು, ಹಂಗಿದ್ರೆ ಮಾತ್ರ ನಾನು ಆಕ್ಷನ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ನಾಗರಾಜ ದುರ್ಗಪ್ಪನ ಮೇಲೆ ರೇಗ್ತಾನೆ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದರು ಅಂತಂದರೆ, ನಿರೂಪಕರು ಜಬ್ಬಾರನ ಅಂಚೆ ವಿಲೇವಾರಿ ತಡವಾದ ಬಗ್ಗೆ ಆಕ್ಷೇಪಿಸಿದರೆ ಆತ, ಅಯ್ಯೋ ಯಾವೋ ಮದುವೆ ಮನೆ ಕಾಗ್ದ ಸಾರ್, ನೀವೇನು ಹೋಗೋದಿಲ್ಲ ಏನಿಲ್ಲ, ಅದನ್ನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಎಂದು ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿಯ ಬಗ್ಗೆ ಅಸಡ್ಡೆಯಿಂದ ಹೇಳ್ತಾನೆ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂದರೆ, ರಾವಣನು ಅಂತಿಮವಾಗಿ ಯುದ್ಧದಲ್ಲಿ ಎರಡೂ ಕಡೆಯ ಸೇನೆಗಳು ತನ್ನ ಪರಾಕ್ರಮಗಳನ್ನು ಕಂಡು ಹೊಗಳುವಂತೆ ಯುದ್ಧ ಮಾಡಿ, ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಸೆರೆಗೈದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸ್ತೇನೆ ಎಂಬ ನಿರ್ಧಾರಕ್ಕೆ ಬರ್ತಾರೆ. ಉಳಿದ 4 ಪಾಂಡವರ ಭಿನ್ನ ಅಭಿಪ್ರಾಯಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು? ದ್ರೌಪದಿಯ ಪ್ರಕಾರ ಭೀಮನನ್ನುಳಿದ ಪಾಂಡವರು ತನ್ನೊಡನೆ ರಮಿಸಲು ಮಾತ್ರ ಮುಂದಾಗುವರು. ಹೆಂಡತಿಯ ಮಾನ ರಕ್ಷಣೆ ಬಂದ ಸಂದರ್ಭ ಬಂದಾಗ ಹೇಳ್ದೆ ಕೇಳದೆ ಹೋಗುವವರು. ಆದ್ದರಿಂದ ಅವರೆಲ್ಲರೂ ಗಂಡ ಎನಿಸಿಕೊಳ್ಳಲು ಅಯೋಗ್ಯರೆಂದು ಅಂತ ಹೇಳಿ ದ್ರೌಪದಿ ಅಭಿಪ್ರಾಯ ಪಡ್ತಾಳೆ. ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು ಅಂತ ಇದೆ. ಕವಿಯ ಪ್ರಕಾರ ಯೌವನವು ಜೀವನದ ಬೆಳಗುಜಾವ. ಯೌವನದ ಕಾಲದಲ್ಲಿ ನಿರಂತರ ಕಾರ್ಯಶೀಲರಾಗಿ ಜೀವನವನ್ನು ಸಾರ್ಥಕಗೊಳಿಸ್ಕೊಳ್ಬೇಕು.
ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿಯ ಕಾಲವೂ ಹೌದು. ಮುಪ್ಪು ಜೀವನದ ಸಂಧ್ಯಾಕಾಲ ಮತ್ತು ಚಿಂತೆಗಳಿಂದ ಆವರಿಸಿರ್ತದೆ ಅಂತ ಹೇಳಿ ಕವಿ ಮುಪ್ಪು ಮತ್ತು ಹರೆಯದ ವ್ಯತ್ಯಾಸವನ್ನು ಹೇಳ್ತಾರೆ. ಮುದುಕ ಏನೆಂದು ಗೋಗರಿಯುತ್ತಾನೆ. ಮುದುಕ ಫೋನ್ ಮಾಡಿದಾಗಲೆಲ್ಲ ಮಾತಾಡು ಮಾತಾಡು ಹಾಡು ಮಾತಾಡುತ್ತಲೇ ಇರು, ನಿಲ್ಲಿಸಬೇಡ ಎಂದು ಮುದುಕಿ ಗೋಗರಿಯುತ್ತಾನೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗಿತ್ತು? ಉತ್ತರ: ಕೊನೆಯಲ್ಲಿ ಬಸಲಿಂಗನಿಗೆ ತನ್ನ ಉಡಾಫೆ, ಸುಳ್ಳು, ಜಾತಿ, ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಆತನಿಗೆ ಖಚಿತವಾಗತೊಡಗಿತ್ತು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕು ಅಂತ ಹೇಳ್ಬಿಟ್ಟು ಹಾಮನಾಯಕರವರು ಅಪೇಕ್ಷಿಸಿದ್ದಾರೆ ಅಂದರೆ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಧಾನ. ರಾಜ, ರಾಣಿ, ರಾಜಕುಮಾರಿ ಎಲ್ಲ ಯಾವ ಭಾಷೆಯಾದರೂ ಇಲ್ಲಿ ಮಿಕ್ಕ ಸೇವಕರ ಸ್ಥಾನದಲ್ಲಿರಬೇಕು. ಕಲಾಂ ಅವರು ತಾವು ಆತ್ಮಕಥೆ ಬರೆದದ್ದು ಏತಕ್ಕಾಗಿ ಅಂತ ಇದೆ. ಅವರು ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಊರಿನಲ್ಲಿ ಜನಿಸಿದ ಮಕ್ಕಳಿಗೆ ತಾವು ಹಿಂದುಳಿದವರು, ಅಸಮರ್ಥರು ಅನ್ನುವಂತಹ ಭ್ರಮೆಯಿಂದ ಬಿಡುಗಡೆ ಹೊಂದಲು ತಮ್ಮ ಬದುಕು ಸ್ಫೂರ್ತಿ ನೀಡಬಹುದೇನೋ ಎಂಬ ಭಾವನೆಯಿಂದ ಆತ್ಮಕಥೆ ಬರೆದಿರುವುದಾಗಿ ಕಲಾಂರವರು ಹೇಳಿಕೊಂಡಿದ್ದಾರೆ. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಉತ್ತರ: ಹಳ್ಳಿಯ ಚಹಾದ ಅಂಗಡಿ ಎಂದರೆ ಇಳಕಲ್ ಸೀರೆ ಉಟ್ಟು ಗೂಳೆದ್ ಗುಡ್ಡದ ಕುಬ್ಸ ತೊಟ್ಟ ಹೆಣ್ಣಿನಂತೆ ನೋಡಲು ಅಂದವಾಗಿದ್ದರೂ ಸ್ವರ್ಗ ಸುಖ ಕೊಡಬಂದು. ಅಲ್ಲಿ ಮುರುಕು ಬೆಂಚು, 3 ಕಾಲಿನ ಕುರ್ಚಿ ಮಾತ್ರವೇ ಇರುವುದು. ಅಲ್ಲಿ ಮಿನಿ ಪಾರ್ಲಿಮೆಂಟಿನ ವಾರ್ತಾ ಇಲಾಖೆಯ ವಾತಾವರಣ ಬಾಯಿ ಚಪಲ ತೀರಿಸಿಕೊಳ್ಳುವ ಕೇಂದ್ರವಾಗಿರ್ತದೆ. ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಗು ಹಾಕಲು ತ್ರಾಸುದಾತದೇಕೆ ಅನ್ನುವಂಥದ್ದು 24 ಗಂಟೆಯೂ ಕುಡದೇ ಇರ್ತಾ ಇದ್ದಂತಹ ಮಾವುತ ಮಠದ ಸಾತ್ವಿಕ ವಾತಾವರಣಕ್ಕೆ ದೊಡ್ಡ ತಲೆನೋವಾಗಿದ್ದ. ಆದುದರಿಂದ ಮಠದವರಿಗೆ ಮಾವುತ ವೇಲಾಯುಧನನ್ನು ಸಾಕುವುದು ಆನೆಯನ್ನು ಸಾಕುವುದಕ್ಕಿಂತ ಹೆಚ್ಚು ತ್ರಾಸದ. ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರು ಅಂತ ಇದೆ. ಮಲೆನಾಡಿನ ಮಳೆಗೆ ಫಾರೆಸ್ಟ್ PWನವರು, ಕರೆಂಟ್ನವರು, ಟೆಲಿಫೋನ್ ಡಿಪಾರ್ಟ್ಮೆಂಟ್ನವರು, ಈ 3 ಡಿಪಾರ್ಟ್ಮೆಂಟ್ಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಒಂದು ನಂಬರ್ 1 ಎನಿಮಿಗಳು. ದುರ್ಗಪ್ಪ ತನ್ನ ಕೆಲಸ ಅತ್ಯಂತ ಅಪಾಯಕಾರಿವೆಂದು ಹೇಗೆ ವಿವರಿಸ್ತಾನೆ? ಲೈನ್ಮನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದ ಆಸೆ ಇಟ್ಕೊಂಡ್ರೆ ಆಗುತ್ತಾ? ಡಿಪಾರ್ಟ್ಮೆಂಟಿನ ಲೈನ್ಮನ್ಗಳಾರು ಸರ್ವಿಸ್ ಮುಗಿಸಿ ರಿಟೈರ್ ಆಗೋದಿಲ್ಲ. ಕರೆಂಟಿನ ಜೊತೆ ಕೆಲಸ ಅದು. ಒಂದಲ್ಲ ಒಂದಿನ ಎಚ್ಚರ ತಪ್ಪಿದ್ರೂ ಅಲ್ಲಿ ಮುಗುದಂಗೆ ಎಂದು ತನ್ನ ಕೆಲಸ ಅತ್ಯಂತ ಅಪಾಯದ್ದು ಎಂದು ಹೇಳ್ಬಿಟ್ಟು ದುರ್ಗಪ್ಪ ವಿವರಿಸ್ತಾನೆ. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ ಅನ್ನುವಂಥದ್ದು ಉತ್ತರ: ಆನೆಯ ಮೇಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗ್ತದೆಂದು, ಭಯಂಕರ ನೋವಿಗೆ 4 ಸಾರಿ ತಿವೆದರೊಳಗೆ ಎಂಥ ಪುಂಡ ಆನೆಯಾದರೂ ಕೂಡ ಶರಣಾಗಿ ಮೇಲೆ ಮಲಗಿಬಿಡ್ತದೆ, ನೆಲದ ಮೇಲೆ ಮಲಗಿಬಿಡ್ತದೆ ಅಂತ ಹೇಳ್ಬಿಟ್ಟು ವೇಲಾಯುಧನ ಅಪ್ಪ ಅವನಿಗೆ ತಿಳಿಸಿದ್ದ. ನೋಡಿ, ಇಷ್ಟು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ಇಷ್ಟು ಓದಿದರೂ ಸಾಕು, ನಿಮಗೆ 2 ಅಂಕಗಳಿಗೆ ಇರುವಂತಹ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಅಂಕಗಳನ್ನು ಪಡಿಬೋದು ಅನ್ನುವಂಥದ್ದು ನನ್ನ ಅನಿಸಿಕೆ. ಮುಂದಿನ ವಿಡಿಯೋಗಳಲ್ಲಿ ಸಂದರ್ಭವನ್ನು ಸೂಚಿಸಿ, ಸ್ವಾರಸ್ಯವನ್ನು ವಿವರಿಸಿ, ಇಂಪಾರ್ಟೆಂಟು ಹಾಗೆ 4 ಅಂಕದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.